ಲೆಟ್ಸ್ ಟಾಕ್ ಅಬೌಟ್ ಸಮ್ ಫ್ಯಾಕ್ಟ್ಸ್ ಸರ್. ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದ್ದ ಅಂಶವನ್ನ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ಕರಾವಳಿ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಸ್ಥಾಪನೆ ಮಾಡ್ತೀವಿ, 5 ವರ್ಷಕ್ಕೆ 2500 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ, ಇದು ಪ್ರಣಾಳಿಕೆಯಲ್ಲಿ ಇದ್ದಿದ್ದು. ಮಾಡಿದ್ದೀರಿ ಸರ್, ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕರಾವಳಿ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿದೆ, ಅದಕ್ಕೆ ಅಧ್ಯಕ್ಷರಾಗಿ MA ಗಫೂರ್ ಅವರನ್ನ ಕೂಡ ಕೂರಿಸಿದ್ದೀರಿ. ಬಟ್ ಜನವರಿಯಲ್ಲಿ ಒಂದು ಸಂದರ್ಶನ ಕೊಡ್ತಾರೆ, ಗಫೂರ್ ಸಾಹೇಬ್ರು ಹೇಳ್ತಾರೆ ಒಂದೇ ಒಂದು ರೂಪಾಯಿ ಬಿಡಿಗಾಸನ್ನ ಕೂಡ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿಲ್ಲ. ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ರೆ ಕೋಮು, ದಳ್ಳೂರಿ, ಗದ್ದಲ ಇದೆಲ್ಲ ಭಾಷಣ ಬಿಗಿಯಕ್ಕೆ ಮುಂಚೆ ಈ ಮಂಡಳಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅಭಿವೃದ್ಧಿ ಮಾಡುವ ಚಿಂತನೆ ಮಾಡಬೇಕಾಗಿತ್ತಲ್ವಾ ಅನ್ನೋದು ನನ್ನ ಹಂಬಲ್ ಪ್ರಶ್ನೆ. ಕರೆಕ್ಟ್, ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಇದನ್ನ ಭರತ್ ಶೆಟ್ಟಿ ಇದನ್ನ ಮಾತ್ರ ಕೇಳಿ ಪ್ರಶ್ನೆ ಕೇಳ್ಬಿಟ್ಟಿದ್ರೆ ಇನ್ನು ಬಹಳ ಸಂತೋಷ ಆಗ್ಬಿಡ್ತಾ ಇತ್ತು. ನಿಮ್ಗಿರ್ತಕ್ಕಂಥ ಜವಾಬ್ದಾರಿ ಕಾಳಜಿ ಕೂಡ ಭರತ್ ಶೆಟ್ಟಿಗಿಲ್ಲ. ಯಾಕಂದ್ರೆ ಕಳೆದ 25 ವರ್ಷಗಳಲ್ಲಿ 4 ಮುಖ್ಯಮಂತ್ರಿಗಳನ್ನ ಕಂಡಂತಹ ಕರ್ನಾಟಕದ ಬಿಜೆಪಿನಲ್ಲಿ 4 ಮುಖ್ಯಮಂತ್ರಿಗಳು ಕಾಣ್ತು. ಸರಿ, 4 ಮುಖ್ಯಮಂತ್ರಿ ಇದ್ದು, ಡಬಲ್ ಇಂಜಿನ್ ಮೋದಿ 3.0 ಬಂತು. ಕರಾವಳಿಗೆ ಏನಾದ್ರು ಇಂಡಸ್ಟ್ರಿ ತಗೊಂಬಂದಿದ್ದಾರ? ಓಲಿ ಕರ್ನಾಟಕದಲ್ಲಿ 4 ಜನ ಮುಖ್ಯಮಂತ್ರಿಗಳು ಯಾರು ಒಂದು ಇಂಡಸ್ಟ್ರಿಯಲ್ಲಿ ಹೋಯ್ತಾ? ಯಾಕೆ ಹೋಗಲ್ಲ? ಕರಾವಳಿ ಹೌದು, ಅಲ್ಲಿ ಎಜುಕೇಶನ್ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ಜನಗಳು ಸುಶಿಕ್ತರಾಗ್ತಾ ಇದ್ದಾರೆ, ಹಾರ್ಡ್ ವರ್ಕಿಂಗ್ ಇದ್ದಾರೆ. ಆದ್ರೆ ನಳಿನ್ ಕುಮಾರ್ ಕಟೀಲ್ ಒಂದು ಮಾತು ನೀವು ಕೇಳಿರ್ಬೋದು, 2023 ಜನವರಿನಲ್ಲಿ ರಸ್ತೆ, ಒಳಚರಂಡಿ, ನೀರು, ವಿದ್ಯುತ್ ಇದು ಕೇಳ್ಬೇಡ್ರಪ್ಪ, ಲವ್ ಜಿಹಾದ್ ಬಗ್ಗೆ ಮಾತ್ರ ಮಾತಾಡಿ ಅವ್ರ ಕಾರ್ಯಕರ್ತರು ಕರೆ ಕೊಟ್ಟಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿದ್ರು MP ನಳಿನ್ ಕುಮಾರ್ ಕಟೀಲ್. ಅಂದ್ರೆ ಒಬ್ಬ ಕರಾವಳಿಯ ಭಾಗದ ಒಬ್ಬ ಸಂಸದ ನಾನು ಲವ್ ಜಿಹಾದ್ ಮಾತ್ರ ನನ್ನ ಪ್ರಾಮುಖ್ಯತೆ, ನನ್ನ ಯಾವುದು ರೋಡು, ಒಳಚರಂಡಿ ಕೇಳ್ಬೇಡಿ ತಂದಾಗ ಯಾವ ಜನ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ತಾರೆ? ಕರ್ನಾಟಕದಲ್ಲಿ ಬಂದರು ಇದೆ, ಅಲ್ಲಿ ರೈಲ್ ನೆಟ್ವರ್ಕ್ ಇದೆ, ವಿಮಾನ ನಿಲ್ದಾಣ ಇದೆ, ರೋಡ್ ನೆಟ್ವರ್ಕ್ ಚೆನ್ನಾಗಿದೆ, ಎಜುಕೇಶನ್ ಹಬ್ ಇದೆ, ಎಂಟರ್ಪ್ರಿನರ್ಶಿಪ್ಗೆ ಹುಡುಗರು ಬಹಳ ತಯಾರಿನಲ್ಲಿದ್ದಾರೆ. ಆದರೆ ಬಿಜೆಪಿ ಮತ್ತೆ RSS ಮಾಡಿರ್ತಕ್ಕಂತಹ ಲ್ಯಾಬೊರೇಟರಿಯಿಂದ ಅಲ್ಲಿನ ವಾತಾವರಣ ಕುಲಗೆಟ್ಟು ಜನ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇಲ್ಲ. ನೀವು ಅದರ ಕಲಬುರಗಿಗೆ ಮಾತಾಡ್ತೀನಿ. ಈಗ 3 ವರ್ಷ ಆಗ್ತಾ ಬಂತು ನಟರಾಜ್ ಗೌಡ್ರೆ, ನೀವು ಇನ್ನೂ ಕೂಡ 5 ವರ್ಷದ ಹಿಂದಿನ ಕಥೆನೇ ಹೇಳ್ತಿದ್ರೆ ಈ 3 ವರ್ಷ ನಿಮ್ ಸರ್ಕಾರ ಏನ್ ಮಾಡ್ತು ಅದನ್ನ ಹೇಳ್ಬೇಕಲ್ಲ. ಈ 3 ವರ್ಷದಲ್ಲಿ ನಿಮ್ ಸರ್ಕಾರ ಈ ಕೋಮು ಬಣ್ಣ ಎಷ್ಟು ಕಳಚ್ತು, ಈ 3 ವರ್ಷದಲ್ಲಿ ನಿಮ್ ಸರ್ಕಾರ ಎಷ್ಟು ಇನ್ವೆಸ್ಟ್ಮೆಂಟ್ ಅಂತು ಕರಾವಳಿಗೆ, ಈ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಯಾವೆಲ್ಲ ಇಂಡಸ್ಟ್ರಿಯಲಿಸ್ಟ್ ಗಳನ್ನ ಕನ್ವಿನ್ಸ್ ಮಾಡಿದ್ರಿ, ಅದನ್ನು ಮಾತಾಡ್ಬೇಕು. ವೆರಿ ಗುಡ್, ತುಂಬಾ ಒಳ್ಳೆ ಪ್ರಶ್ನೆ. ಈ 3 ವರ್ಷದಲ್ಲಿ 2.5 ವರ್ಷದಲ್ಲಿ 7.5 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ. 7.5 ಲಕ್ಷ ಕೋಟಿ ಕರಾವಳಿ ಬಗ್ಗೆ ಮಾತನಾಡಿ ಸರ್, ಯಾಕಂದ್ರೆ ಸಚಿವರು ಮಾತನಾಡಿರೋದು ಸ್ಪೆಸಿಫಿಕಲಿ ಕರಾವಳಿ ಬಗ್ಗೆ. 7.5 ಲಕ್ಷ ಕೋಟಿ ರೂಪಾಯಿ ಬಂದು ಸರಿ 2ನೇ ಅಥವಾ 3ನೇ ಒಳ್ಳೆಯ ಜಾಗ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮತ್ತೆ ವಿದ್ಯಾವಂತರಿರೋ ಜಾಗ ಕರಾವಳಿ ಜಾಗ. ಅಲ್ಲಿ ಹೋಗ್ಲಿಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತಕ್ಕಂತಹ ಬಂಡವಾಳ ಹೂಡಿಕೆದಾರ ಅಲ್ಲಿ ಹೋಗ್ತಾ ಇಲ್ಲ? ನಮಗೂ ಅದನ್ನೇ ಕೇಳ್ತಾ ಇರೋದು. ನಾವು ಅದನ್ನೇ ಬಿಜೆಪಿ ನಾಯಕರಿಗೆ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಸಾಕಾಗಿಲ್ವಾ ಸರ್ ಅಧ್ಯಯನ ಮಾಡ್ಲಿಕ್ಕೆ ಒಂದು ಪರಿಹಾರವನ್ನ? ಅದನ್ನೇ ಹೇಳ್ತೇನಲ್ಲ, ಈಗ 3 ವರ್ಷದ ಬಿಟ್ಬಿಡಿ, ಈಗ 2.5 ವರ್ಷ ಹಿಂದೆ ನಾನು ಹೇಳ್ದೆ ನಳಿನ್ ಕುಮಾರ್ ಕಟೀಲ್ ಹೇಳ್ದೆ. ಸರಿ, ಈಗ ಜಸ್ಟ್ ಕಳೆದ ಒಂದು ತಿಂಗಳು ಮುಂಚೆ ಒಬ್ಬ ಬಿಜೆಪಿಯ ಶಾಸಕ ಅಲ್ಲಿನ ಜಿಲ್ಲಾಧಿಕಾರಿಗೆ ಭಗವಧ್ವಜ ಕೊಡ್ತಾರೆ ಕೈಗೆ. ರೀ ಬಹಳ ಸ್ಪೆಸಿಫಿಕ್ ನಾನು ಕೇಳಿದೆ, ಮಂಡಳಿಗೆ ದುಡ್ಡು ಕೊಡ್ಲಿಕ್ಕೆ ಏನ್ ಕಷ್ಟ ಆಗಿದೆ? ಕರಾವಳಿ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿದ್ರಲ್ಲ, ಅದಕ್ಕೆ ದುಡ್ಡು ಕೊಡ್ಲಿಕ್ಕೆ ಏನ್ ಕಷ್ಟ ಆಗಿದೆ? ಬೊಕ್ಕಸದಲ್ಲಿ ದುಡ್ಡು ಇಲ್ವಾ ಅಥವಾ ಇಂಟ್ರೆಸ್ಟ್ ಇಲ್ವಾ? ಈಗ ಸ್ಮಿತಾ ಅವರೇ, ಅಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದಿದಾವಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಅಲ್ಲಿ ಬಂದಿರತಕ್ಕಂಥದ್ದು ಕರಾವಳಿಗೆ. ಅಲ್ಲಿ ಬಂದರು ವಿಸ್ತರಣೆ ಆಯ್ತಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿದ್ದು. ಅಲ್ಲಿ ವಿಮಾನ ನಿಲ್ದಾಣ ಮತ್ತಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿದ್ದು. ಅಲ್ಲಿ ರೈಲ್ವೆ ನೆಟ್ವರ್ಕ್ ಬಂದಿದೆಯಲ್ಲ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದು. ಆದ್ರೆ ಕಳೆದ 20 ವರ್ಷಗಳಲ್ಲಿ 20 ವರ್ಷಕ್ಕೆ ಮುಂಚೆ ಆಗಿ 25 ವರ್ಷಕ್ಕೆ ಮುಂಚೆ ಆಗಿದೆ. 20 ವರ್ಷದಲ್ಲಿ ಕಳೆದ 20 ವರ್ಷದಲ್ಲಿ ಯಾವಾಗಲೂ ಲ್ಯಾಬೊರೇಟರಿ ಮಾಡ್ಕೊಂಡ್ರು. ಅದಾದ ನಂತರ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಗಿದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ನೀವು ಈಗ ನೀವು ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಹೊಸ ಮಂಡಳಿ ಸೃಷ್ಟಿ ಮಾಡಿದೀವಿ, ಹಣವನ್ನು ಕೂಡ ಕೊಡ್ತೀವಿ. ನಮ್ದು 5 ವರ್ಷದ ಯೋಜನೆ ಇದೆ. 3 ವರ್ಷ ಆಗೋಗಿದೆ. 5 ವರ್ಷದಲ್ಲಿ ಕಳೆದ 2 ಬಜೆಟ್ ಏನಾಗಿತ್ತು? ನಾವು ಮಾಡಿದೀವಿ. 4 ಜನ ಮುಖ್ಯಮಂತ್ರಿ ಕಳೆದ 2 ಬಜೆಟ್ ಏನಾಗಿತ್ತು? ಸಿದ್ದರಾಮಯ್ಯ ಮಂಡಿಸಿದ ಈ ಅವಧಿಯ 2 ಬಜೆಟ್ ಅಲ್ಲಿ ಏನಾಗಿತ್ತು? ಪ್ರಯಾರಿಟಿ ಹೌದು, ದುಡ್ಡು ನಾವು ಪ್ರಯಾರಿಟಿನಲ್ಲಿ ಎಲ್ಲವನ್ನು ಮಾಡ್ತೀವಿ. ಅದನ್ನು ಮಂಡಳಿ ಮಾಡೋದು ನಾವೇನೆ, ಬಿಜೆಪಿ ಸರ್ಕಾರ ಅಲ್ಲ ಮಾಡೋದು, ನಾವು ಮಾಡೋದು. ಇನ್ನೊಂದು ಇಂಪಾರ್ಟೆಂಟ್, ಭರತ್ ಶೆಟ್ಟಿ ಅವರು ಇದು ಯಾವ್ದಾದ್ರು ಪ್ರಶ್ನೆಗಳನ್ನ ನೀವೇನ್ ತಗೊಂಬಂದಿರ ಅಂತ ಭರತ್ ಶೆಟ್ಟಿ ಅವರು ಏನು ಪ್ರಶ್ನೆ ಕೇಳಿದ್ರೆ ನಾನು ಒಪ್ಕೊಂತ ಇದೆ.
ಈ ಬಿಜೆಪಿಯ ಶಾಸಕರು ಸಂಸದರು ಯಾಕೆ ಅಭಿವೃದ್ಧಿ ಮಂಡಳಿ ಅಭಿವೃದ್ಧಿ ಮಂಡಳಿ ಮಾಡಿದ್ರೆ ನಾವು ಮಾಡ್ತೀವಿ ಕೊಡ್ತೀವಿ ನಾವು ಆಗಿದ್ದಾರೆ. ಸ್ವಾಮಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಸರ್ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರದ್ದೇ ಇನ್ನೊಂದು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇನ್ನೊಂದು ತುಣುಕಿದೆ, ಅದನ್ನ ಕೇಳಿಸ್ಕೊಂಬಿಡಿ. ಅದಾದ್ಮೇಲೆ ನಿಜವಾಗ್ಲೂ ವಾಸ್ತವ ಪರಿಸ್ಥಿತಿ ಹಂಗೆ ಇದೆಯಾ ಕರಾವಳಿಯಲ್ಲಿ? ನನಗಂತೂ ಆಶ್ಚರ್ಯ ಇದೆ. ಶ್ರೀಗಳು ಉತ್ತರ ಕೊಡ್ಲಿ, ಅದೇ ಭಾಗದಲ್ಲಿ ಇರ್ತಾರೆ. ಶ್ರೀನಿವಾಸ್ ಸರ್ ಕೂಡ ಉತ್ತರ ಕೊಡ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಇತಿಹಾಸದಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ. ಆದ್ರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಇವಾಗ IT ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ all that is fine, Priya. I am ready to invest. But tomorrow, when my employee or employees wear jeans and go to a lounge, wear jeans and go to any of the restaurants, will you assure me their security? That's it. ನನಗೆ ಈ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಸರ್, ವೆನ್ ಅ ಎಂಪ್ಲಾಯಿ ವೇರ್ಸ್ ಅ ಜೀನ್ಸ್ ಅಂಡ್ ಗೋ ಟು ಲಾನ್, ವೇರ್ಸ್ ಅ ಜೀನ್ಸ್ ಅಂಡ್ ಗೋ ಟು ಸಮ್ ರೆಸ್ಟೋರೆಂಟ್, ಅವ್ರಿಗೆ ಸೇಫ್ಟಿ ಅಂದ್ರೆ ಏನು? ಕರಾವಳಿ ಭಾಗದಲ್ಲಿ ಯಾರು ಹೆಣ್ಣು ಮಕ್ಕಳು ಜೀನ್ಸ್ ಹಾಕೊಂಡು ಆಚೆ ಓಡಾಡದೇ ಇರೋ ರೀತಿಯ ಪರಿಸ್ಥಿತಿ ಇದೆಯಾ? ಆಚೆಯಿಂದ ಬಂದೋದ್ ಆಮೇಲೆ ಯೋಚನೆ ಮಾಡೋಣ ಸರ್. ಶ್ರೀನಿವಾಸ್ ಸರ್, ಹಂಗೆ ಅಂದ್ರೆ ಜೀನ್ಸ್ ಶ್ರೀಗಳು ದಿನನಿತ್ಯ ನೋಡ್ತಿರ್ತಾರೆ ಅಲ್ಲಿ ಹೆಣ್ಮಕ್ಳು ನಟರಾಜ್ ಗೌಡ್ರು, ನೀವು ಕೂಡ ಒಂದು ಮಂಡಳಿ ಅಧ್ಯಕ್ಷರಿದ್ದೀರಿ. ಶ್ರೀನಿವಾಸ್ ಸರ್, ಮೇಡಮ್ ರಿಪಬ್ಲಿಕ್ ಕನ್ನಡ ಮೇಲೆ ನಂದೊಂದು ದೊಡ್ಡ ಆಪಾದನೆ ಇದೆ ಮೇಡಮ್, ನೇರವಾಗಿ ಹೇಳ್ತಾ ಇದ್ದೀನಿ. ಹೇಳಿ ಸರ್. ಗುಲ್ಬರ್ಗ ಜಿಲ್ಲೆಯ GDP ಅಮೆರಿಕದ ಕ್ಯಾಲಿಫೋರ್ನಿಯಾಗಿಂತ ಜಾಸ್ತಿ ಇದೆ. ಆ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಪ್ರಪಂಚದ 10 ಬಿಲಿಯನ್ ಕಂಪನಿಗಳಿಗಿಂತ ಜಾಸ್ತಿ ಇದೆ. ನೀವು ಅದನ್ನ ಕರ್ನಾಟಕದ ಜನತೆಗೆ ತೋರಿಸಲಿಲ್ಲ. ಒಂದ್ ನಿಮಿಷ ಬರ್ತೀನಿ, ತೋರಿಸಲಿಲ್ಲ. ಪಾಪ ನಮ್ ನಟರಾಜ್ ಗೌಡ್ರು ಯಾವಾಗಲೂ ಸೋಷಿಯಲ್ ಮೀಡಿಯಾದ ಆಕ್ಟಿವ್ ಆಗಿರ್ತಾರೆ, ಅಲ್ಲೂ ಹಾಕ್ಲಿಲ್ಲ. ಅದನ್ನ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸಲಿಲ್ಲ. ಯಾಕೆ ಗೌಡ್ರೆ? ಪಾಪ ತೋರಿಸಲಿಲ್ಲ. ನೋಡಿ ಮೇಡಮ್, ನಿಮ್ ಸಮಾಧಾನಕ್ಕೆ, ನಮ್ ವೀಕ್ಷಕರ ಸಮಾಧಾನಕ್ಕೆ 1.5 ಪೇಜ್ ನನ್ನ ಹತ್ರ ಕಲಬುರ್ಗಿದೇನೆ ಸ್ಟಾಟ್ಸ್ ಇದೆ. ಕಲಬುರ್ಗಿಗೆ ಹೋಗಕ್ ಮುಂಚೆ ಚೂರು ಕರಾವಳಿ ಪಾಸ್ ಮಾಡೋಣ. ಹೆಣ್ಮಕ್ಳು ಜೀನ್ಸ್ ಹಾಕೊಂಡು ಓಡಾಡಕ್ಕೂ ಕಷ್ಟ ಇರೋ ರೀತಿಯ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಇದೆಯಾ? ಸಚಿವರು ಹೇಳ್ತಿರೋದು. ಈ ರಾಜ್ಯ ಕಂಡಂತ ಅತಿ ದೊಡ್ಡ ಟ್ರೋಲ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಅವರು ಸಂಘವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ದೆವ್ವ ಅಂದ್ರು. ಅವರು ಐಡಿಯಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅವ್ರು ಐಡಿಯಲ್ ಆಗಿರೋದ್ರಿಂದ, ಬರೀ ಟ್ರೋಲ್ ಅಲ್ಲೇ ಇರೋದ್ರಿಂದ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ತಾನ್ ಭೂತ ಆದ್ರೆ ಎದುರುಗಡೆ ಇರೋರೆಲ್ಲ ಭೂತ ತರ ಕಾಣಿಸ್ತಾರಂತೆ. ಹಾಗೆ ಅವರು ಐಡಿಯಲ್ ಆಗಿರೋದ್ರಿಂದ ಅವರು ಮನಸ್ಥಿತಿನ ಇಡೀ ಸಂಘಕ್ಕೆ ಅವರು